2019 ಲೋಕಸಭಾ ಚುನಾವಣೆಗೆ ಈಗಾಗಲೇ ಭಾರತೀಯ ಜನತಾ ಪಕ್ಷ ಸರ್ವಸನ್ನದ್ಧವಾಗಿದೆ. ಅದರಲ್ಲೂ ಕರ್ನಾಟಕದಲ್ಲಿ ಮೈಕೊಡವಿ ಎದ್ದು ನಿಂತಿದೆ. ಕನಿಷ್ಠ 22 ಸ್ಥಾನಗಳನ್ನು ಗೆಲ್ಲೇಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ಮುಂದೆ ಹೋಗ್ತಾ ಇರೋದು. ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರುವಂಥ ಮಾಜಿ DCM ಆರ್ ಅಶೋಕ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅಶೋಕ್ ಅವರೇ, ಗುರುತರವಾದಂಥ ಜವಾಬ್ದಾರಿ, ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ನೀವಿದ್ದೀರಿ. ಎಷ್ಟು ಸೀಟ್ಗಳನ್ನ ಗೆಲ್ಲಬೇಕು, ಜನರ ಮುಂದೆ ಯಾವ ರೀತಿ ಹೋಗ್ತೀರಿ? ಕೇವಲ ಬೆರಳೆಣಿಕೆಯಷ್ಟು ದಿನ ಮಾತ್ರ ಬಾಕಿ ಇರುವಂಥದ್ದು ಚುನಾವಣೆಗೆ. ಭಾರತೀಯ ಜನತಾ ಪಾರ್ಟಿ ಕೇಡರ್ ಬೇಸ್ಡ್ ಪಾರ್ಟಿ. ನಾನು ಕೂಡ ಇಲ್ಲಿ ಒಂದು ಸುಮಾರು 35 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈ ಬಾರಿ ನರೇಂದ್ರ ಮೋದಿಯವರ ಬಡ್ಜೆಟ್ಟು ಮತ್ತು ನರೇಂದ್ರ ಮೋದಿಯವರ ವರ್ಚಸ್ಸು ಮತ್ತು ಕರ್ನಾಟಕದಲ್ಲಿರುವಂಥ ಪಾರ್ಟಿ ಕೇಡರ್ಸು ಇವೆಲ್ಲ ಒಟ್ಟಿಗೂಡಿದ್ರೆ ಈ ಬಾರಿ 20-22 ಸ್ಥಾನದವರೆಗೂ ರೀಚ್ ಆಗುವಂಥದ್ದಕ್ಕೆ ಅವಕಾಶ ಇದೆ. ಕಳೆದ ಬಾರಿನೂ ನಾವು 17 ಸ್ಥಾನ ಗೆದ್ದಿದ್ರಿ ನಾವು. ಈ ಬಾರಿ 20-22 ಸ್ಥಾನ ರೀಚ್ ಆಗುವಂಥದ್ದಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಈಗಾಗಲೇ ರಾಜ್ಯದ ನಾಯಕರು ಯಡಿಯೂರಪ್ಪನವರು ಮತ್ತು ಕೇಂದ್ರದ ಅಮಿತ್ ಶಾ ಅವರು ನನಗೆ ಚುನಾವಣಾ ಪ್ರಚಾರದ ಒಂದು ಸಮಿತಿಗೆ ಇನ್ಚಾರ್ಜ್ ಮಾಡಿದ್ದಾರೆ, ನನ್ನ ಮುಖ್ಯಸ್ಥರನ್ನು ಮಾಡಿದ್ದಾರೆ. ಸೊ ಕರ್ನಾಟಕದಲ್ಲಿರುವಂಥ 28 ಕ್ಷೇತ್ರವನ್ನು ಕಾನ್ಸಂಟ್ರೇಟ್ ಮಾಡ್ತೀರಿ. 28 ಕ್ಷೇತ್ರದಲ್ಲಿ ಗೆಲ್ಲೇಬೇಕು ಅನ್ನೋ ಒಂದು ಪಣದಿಂದ ಇವತ್ತು ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡ್ತಾಯಿದ್ದೀರಿ. ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಈ ಎಲ್ಲ ವೀಕ್ ಅಂತ ಹೇಳ್ತಾಯಿದ್ರು. ಅಲ್ಲೇ ಇವತ್ತು ಸ್ಟ್ರಾಂಗ್ ಅಭ್ಯರ್ಥಿಗಳು ಆಗುವಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತಾರೆ. ಮಂಡ್ಯದಲ್ಲಿ ಅಭ್ಯರ್ಥಿಯನ್ನು ಹಾಕ್ತೀರಾ ನಿಖಿಲ್ ಕುಮಾರಸ್ವಾಮಿ ಆಪೋಸಿಟ್, ಅಥವಾ ಸುಮಲತಾ ಅವ್ರಿಗೆ ಬೆಂಬಲ ಮಾಡ್ತೀರಾ ಅಂತ? ಇವೆರಡೂ ನಮ್ಮ ಪ್ರಶ್ನೆ ಇದೆ. ನಮ್ಮದೊಂದು ನ್ಯಾಷನಲ್ ಪಾರ್ಟಿ. ಅಭ್ಯರ್ಥಿ ಹಾಕಬೇಕಾ ಅಥವಾ ಸುಮಲತಾ ಅವರಿಗೆ ಬೆಂಬಲ ಮಾಡಬೇಕಾ, ಯಾವುದು ಗೆಲ್ತೈತೆ ಅನ್ನೋದು ನಮ್ಮ ಮುಖ್ಯ. ಸುಮಲತಾ ಅವರೇ ಇಂಡಿಪೆಂಡೆಂಟ್ಗೆ ನಿಂತು ಗೆಲ್ಲೋದಾದರೆ ಅವ್ರಿಗೆ ಸಹಾಯ ಮಾಡೋವಂಥದ್ದು, ಅಥವಾ ನಮ್ಮ ಅಭ್ಯರ್ಥಿ ಹಾಕಿ ಗೆಲ್ಲುವಂಥದ್ದು ಇದ್ದರೆ ನಮ್ಮ ಅಭ್ಯರ್ಥಿ. ಈಗಾಗಲೇ ಸುಮಲತಾ ಅವ್ರ ಜೊತೆನೂ ಕೂಡ ನಾನು ಮಾತಾಡಿದ್ದೀನಿ, ಚರ್ಚೆ ಆಗಿದೆ, ಭಾಳಷ್ಟು ಬಾರಿ ಚರ್ಚೆನೂ ಕೂಡ ಆಗಿದೆ. ಒಟ್ಟಾರೆ ಈ ಬಾರಿ ಕರ್ನಾಟಕದಲ್ಲಿ ನಾವು ಗೆಲ್ಲಬೇಕು, ಇಲ್ಲ ನಮ್ಮ ಬೆಂಬಲಿಗರು ಗೆಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ರು. ಈಗ 28 ಲೋಕಸಭಾ ಕ್ಷೇತ್ರದ ಪೈಕಿ 3 ವೀಕ್ ಅಂತ ಹೇಳಿದ್ರೆ ಅಲ್ಲಿ ಸ್ಟ್ರಾಂಗ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ಬಳ್ಳಾರಿ ಕೂಡ ನಿಮ್ಮ ಕೈ ಬಿಟ್ಟು ಹೋಗಿದೆ. ಬಳ್ಳಾರಿಲಿ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ ಈ ಸತಿ. ಈಗ ಮೊದಲ ಥರ ಇಲ್ಲ. ಬಳ್ಳಾರಿಯಲ್ಲಿ ಭಾಳಷ್ಟು ಚೇಂಜಸ್ ಆಗಿದೆ. ಅಲ್ಲಿರೋ ಕಾಂಗ್ರೆಸ್ಸಿನ MLAs ಎಲ್ಲ ಕಾಂಗ್ರೆಸ್ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ, ಮತ್ತು ಪಾರ್ಟಿ ಬಿಟ್ಟು ಹೋಗಬೇಕು ಅಂತೇಳಿ ಈಗಾಗಲೇ ಅವರಿಗೆಲ್ಲ ನೋಟಿಸು ಸರ್ವಾಗಿದೆ. ಅದರಿಂದ ಈ ಸರಿ ಬಳ್ಳಾರಿ BJP 100% ನಾವು ಗೆಲ್ತೀರಿ. ನನ್ನ ಕಡೆ 2 ಪ್ರಶ್ನೆ ಅಶೋಕ್ ಅವರೇ. ಬೆಂಗಳೂರು ದಕ್ಷಿಣಕ್ಕೆ ಅನಂತಕುಮಾರಿಂದ ತೆರವಾಗಿರೋ ಸ್ಥಾನಕ್ಕೆ ಇವತ್ತು ತೇಜಸ್ವಿನಿ ಅನಂತಕುಮಾರ್ ಅವ್ರ ಹತ್ರ ಮಾತಾಡಿದ್ದೀರಾ. ಅವರೇ ಅಭ್ಯರ್ಥಿ ಆದರೆ ಅವ್ರಿಗೆ ಪಾಸಿಟಿವ್ ರೆಸ್ಪಾನ್ಸ್ ಯಾವ ಥರ ಇರುತ್ತೆ, ಅಥವಾ ರೆಸ್ಪಾನ್ಸ್ ಓವರಾಲ್ ಹೇಗಿರುತ್ತೆ? ಅನಂತಕುಮಾರ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಬೆಂಗಳೂರು ಮೆಟ್ರೋ, ಇಂಟರ್ನ್ಯಾಷನಲ್ ಏರ್ಪೋರ್ಟು, ಕಾರ್ಯಕರ್ತರ ಜೊತೆ ಇರೋ ಸಂಬಂಧ, ಇವೆಲ್ಲ ಒಳ್ಳೆ ಕೆಲಸ. ಅದು ಶ್ರೀಮತಿ ತೇಜಸ್ವಿನಿಗೆ ವರದಾನ ಆಗ್ತೈತೆ. ಈ ಅಭ್ಯರ್ಥಿ ತೀರ್ಮಾನ ಆಗುವಂಥದ್ದು ಮುಖ್ಯವಾಗಿ ನಮ್ಮ ಯಡಿಯೂರಪ್ಪನವರು ಇದಕ್ಕೆ ಅನುಮೋದನೆ ಕೊಡಬೇಕು. ನಾನು 8 ಗಂಟೆಗೆ ಹೋಗಿ ಭೇಟಿ ಮಾಡ್ತಾ ಇದ್ದೀನಿ ಅವರಿಗೆ. ಅದಾದಮೇಲೆ ನಮ್ಮ ಕೇಂದ್ರದ ನಾಯಕತ್ವಕ್ಕೆ ಈ ಹೆಸರನ್ನು ನಾವು ಪ್ರಪೋಸ್ ಮಾಡ್ತಾಯಿದ್ರಿ, ಅವರು ಅನೌನ್ಸ್ ಮಾಡ್ತಾರೆ. ನಮ್ಮ ಸಂಘಟನೆ, ನಮ್ಮ ಬೆಂಗಳೂರು ಸೌತಿನ MLAಗಳು, ಕಾರ್ಯಕರ್ತರು ಎಲ್ಲರೂ ಒಂದೇ ಅಭಿಪ್ರಾಯದಿಂದ ಶ್ರೀಮತಿ ತೇಜಸ್ವಿನಿಯನ್ನು ಆಯ್ಕೆ ಮಾಡಿದ್ದಾರೆ. ನನ್ನ ಕಡೆಯ ಪ್ರಶ್ನೆ, ಪ್ರಚಾರ ಸಮಿತಿ ಅಧ್ಯಕ್ಷರು ನೀವು, ಯಾವ ರೀತಿ ಪ್ರಚಾರ ಇರುತ್ತೆ ಅನ್ನೋ ರೂಪುರೇಷೆಯನ್ನು ರೆಡಿಯಾಗಿದೆಯಾ ಇವಾಗ? ಯಾಕೆಂದರೆ ಇನ್ನು ಬೆರಳೆಣಿಕೆ ಎಷ್ಟು ದಿನ ಮಾತ್ರ ವೋಟಿಂಗ್ಗೆ ಟೈಮ್ ಇರುವಂಥದ್ದು. ಈಗಾಗಲೇ ಬೆಳಗ್ಗೆ ನಾನು SM ಕೃಷ್ಣ ಅವ್ರನ್ನ ಭೇಟಿ ಮಾಡಿ ಪ್ರಚಾರಕ್ಕೆ ಬರಬೇಕು ಅಂತ ವಿನಂತಿ ಮಾಡಿದ್ದೀನಿ. ಆ ಥರ ಪ್ರಮುಖರು ಶ್ರೀನಿವಾಸ್ ಪ್ರಸಾದ್ ಅವರು ಇರ್ಬೋದು, ಈ ಥರ ಹಿರಿಯ ಮುಖಂಡರುಗಳು ಯಾರ್ಯಾರಿದ್ದಾರೆ ಆ ಥರದವ್ರನ್ನೆಲ್ಲ ಪ್ರಚಾರಕ್ಕೆ ತೊಡಗಿಸ್ಕೊಳ್ಳುವಂಥದ್ದು. ಎಲ್ಲ ಕ್ಷೇತ್ರದಲ್ಲೂ ಬೇರೆ ಪಾರ್ಟಿಗಿಂತ, ಕಾಂಗ್ರೆಸ್ ಮತ್ತು JDSಗಿಂತ ಪ್ರಚಾರದಲ್ಲಿ ಮುಂದೆ ಇರೋವಂಥದ್ದು, ಮತ್ತು ನರೇಂದ್ರ ಮೋದಿಯವರ ಸಾಧನೆಗಳೇನಿದೆ ಅದನ್ನು ಜನಗಳಿಗೆ ತಲುಪಿಸೋವಂಥದ್ದು, ಇದು ನಮ್ಮ ಮುಖ್ಯ ಉದ್ದೇಶ. ಮತ್ತು ಸಂಘಟನೆಯಲ್ಲಿ ಏನಾದರೂ ತಪ್ಪುಗಳಿದ್ದರೆ, ಯಾರಾದರೂ ವೈಮನಸ್ಯ ಇದ್ದರೆ ಅದನ್ನು ಕುರಿತು ಮಾತಾಡಿಸೋವಂಥ ಪ್ರಯತ್ನ. ನೆನ್ನೆನೂ ಕೂಡ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, PC ಮೋಹನ್ ಈ ಥರದವ್ರನ್ನೆಲ್ಲ ಕರೆದು ಮಾತಾಡ್ತಾ ಇದ್ದೀರಿ. ಹಾಗೆ ಎಲ್ಲೆಲ್ಲಿ ಇದೆ ಸಮಾಧಾನ ಮಾಡಿ, ಒಟ್ಟಾರೆ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ಎದುರಿಸಿ ಮತ್ತೊಮ್ಮೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗಬೇಕು. ಆ ರೀತಿ ನಮ್ಮ ಹೋರಾಟ ನಡೀತದೆ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ಆರ್ ಅಶೋಕ್ ಅವರ ರಿಯಾಕ್ಷನ್. ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದೀನಿ, ರಾಜ್ಯ ತುಂಬ ಪ್ರವಾಸ ಮಾಡ್ತೀನಿ, ಪಕ್ಷವನ್ನು ಬಲಿಷ್ಠ ಮಾಡ್ತೀನಿ, ಬಲವರ್ಧನೆಗೋಸ್ಕರ ಶ್ರಮಿಸ್ತೀನಿ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪಾಟೀಲ್ ಜೊತೆ ಮಧುಸೂದನ್, ಫಸ್ಟ್ ನ್ಯೂಸ್, ಬೆಂಗಳೂರು.